ನಮಸ್ತೆ. ನೋಡಿ ಐ ಟಿ ಸಿ ಹೋಟ್ಲಿಗೆ ನಾನು ಬಂದುಬಿಟ್ಟಿದ್ದೀನಿ. ಅವ್ರು ಕರೆದಿದ್ರು, ಅದ್ಭುತವಾಗಿ ಒಂದು ಅರ್ತ್ ಡೇ ಬರ್ತಾ ಇದೆ, ನೀವು ರಂಗೋಲಿ ಮಾಡಬೇಕು ಅಂತ ಹೇಳಿ ಕರೆದ್ರು. ಹಾಗಾಗಿ ಪ್ರತಿ ಸಲ ಬಂದಿದ್ದೇನೆ. ಈ ಸಲ ನಮಗೊಂದು ವೀಡಿಯೋ ಮಾಡುವಂಥ ಒಂದು ಅವಕಾಶ ದೊರಕಿದೆ, ಅಂದರೆ ಅನುಕೂಲ ಆಗಿತ್ತು. ಹಾಗಾಗಿ ರಾತ್ರಿ ಬಂದು ನಾವು ಈ ರಂಗೋಲಿಯನ್ನು ಬರೆದ್ವಿ. ಅರ್ತ್ ಡೇ ಏನಪ್ಪ, ಹ್ಯಾಪಿ ಅರ್ತ್ ಡೇ ಏಪ್ರಿಲ್ 22 ಅಂತ ನಾವು ಬರೆದಿದ್ದೀವಿ. ಇವತ್ತಿನ ದಿನ ಅರ್ತ್ ಡೇ ಅಂತ ಎಲ್ಲರೂ ವಿಶ್ವಾದ್ಯಂತ, ಬರೀ ನಮ್ಮ ದೇಶ ಅಂತಲ್ಲ, ಇಡೀ ಪ್ರಪಂಚದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಈಗ ಗಾಡಿ ಓಡಿಸೋರು ಬಿಟ್ಟು ಸೈಕಲ್ ಓಡಿಸ್ತಾರೆ ಅವತ್ತೊಂದು ದಿನ. ಮತ್ತು ವಿದ್ಯುತ್ತನ್ನು, ಕರೆಂಟನ್ನು ಕಮ್ಮಿ ಬಳಸ್ತಾರೆ. ಮತ್ತು ಗಿಡಗಳನ್ನ ನೆಡ್ತಾರೆ, ಹಸಿರನ್ನು ಹೆಚ್ಚು ಮಾಡುವಂಥ ಪ್ರಯತ್ನ ಪಡ್ತಾರೆ, ನೀರನ್ನು ಶುದ್ಧಿ ಮಾಡ್ತಾರೆ. ಒಟ್ಟು ಈ ಏನು ನಮ್ಮ ಭೂಮಂಡಲಕ್ಕೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ನಮ್ಮನ್ನ ಕರೆದಿದ್ದರು. ಹಾಗಾಗಿ ನಾನು ಒಂದು ಒಳ್ಳೆಯ ರೀತಿಯಂತಹ ಇದನ್ನು ಪೋಸ್ಟರ್ ರಂಗೋಲಿ ಅಂತ ಹೇಳ್ತಾರೆ, ಅದನ್ನು ನಾನು ಐ ಟಿ ಸಿ ಹೋಟೆಲ್ ಬರೆದಿದ್ದೀನಿ. ಹೋಟೆಲ್ ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಕಣ್ಣಿಗೆ ಆನಂದ ಆಗುತ್ತೆ. ತುಂಬ ಹಳೆಯ ಹೋಟೆಲ್ ಇದು. ಹಾಗಾಗಿ ಸುಂದರವಾದಂತಹ ಎಲ್ಲ ಒಳಗಿನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಹಾಗಾಗಿ ತುಂಬ ಚೆನ್ನಾಗಿದೆ, ಭಾರಿ ಖುಷಿಯಾಯಿತು. ಅದನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಅರ್ತ್ ಡೇ ಅಂದರೆ ಭೂಮಂಡಲದ ಒಂದು ಸಂಭ್ರಮ. ಹಾಗಾಗಿ ನಾವು ಆದಷ್ಟು ಒಂದು ಗಿಡ ನೆಡುವಂಥದ್ದು, ಒಂದು ಪ್ರಕೃತಿಗೆ ಹತ್ತಿರವಾದಂತಹ ಕೆಲಸಗಳನ್ನು ಮಾಡೋಣ. ಹ್ಯಾಪಿ ಅರ್ತ್ ಡೇ ಏಪ್ರಿಲ್ 22. ನಮಸ್ತೆ.